ಸಂಪುಟ ವಿಸ್ತರಣೆಗೆ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರವನ್ನು ಮಾಡಿದೆ. ದೆಹಲಿಯಲ್ಲಿ ಇವತ್ತು ಹೈ ವೋಲ್ಟೇಜ್ ಮೀಟಿಂಗ್ ಇದೆ. ಎಲ್ಲರೂ ದೆಹಲಿ ಕರೆಸಿಕೊಳ್ಳಲಾಗಿದೆ. ಸಿಎಂ, ಮಾಜಿ ಸಿಎಂ, ಕೆಪಿಸಿಸಿ ಅಧ್ಯಕ್ಷರು. ಸೊ ಹಾಗಾಗಿ ಇವತ್ತು ಎಲ್ಲವೂ ಫೈನಲೈಸ್ ಆಗುತ್ತಾ ಅಂತ ಬಹಳ ದಿನದಿಂದ ಕಾಯ್ಕೊಂಡು ಕೂತಿದಾರಲ್ಲ. ರಾಹುಲ್ ಗಾಂಧಿ ಅವರು ಫ್ರೀ ಆಗ್ಲಿ ಬರ್ಲಿ ಅಂತ ಕಾಯ್ತಾ ಇದ್ರು. ಫೈನಲಿ ಅವರು ಬಂದಿದ್ದಾರೆ, ಫ್ರೀ ಆಗಿದ್ದಾರೆ, ಬನ್ನಿ ಅಂತ ಕರೆಸ್ಕೊಂಡಿದ್ದಾರೆ. ಹಾಗಾಗಿ ಇವತ್ತು ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರ ಜೊತೆಗೆ ರಾಜ್ಯ ಕಾಂಗ್ರೆಸ್ನ ನಾಯಕರ ಹೈ ವೋಲ್ಟೇಜ್ ಮೀಟಿಂಗ್ ಇದೆ. ಸಚಿವ ಸ್ಥಾನಕ್ಕಾಗಿ ಕುರುಬ ಶಾಸಕರಿಂದಲೂ ಕೂಡ ಡಿಮ್ಯಾಂಡ್ ಇಡಲಾಗಿದೆ. ಅಂದರೆ ಸಮುದಾಯವಾರು ಕೂಡ ಡಿಮ್ಯಾಂಡ್ ಇಟ್ಕೊಂಡು ಕಾಯ್ತಾ ಇದ್ದಾರೆ. ನಮ್ಮ ಸಮುದಾಯಕ್ಕೆ ಬೇಕೇ ಬೇಕು, ನಮ್ಮ ಸಮುದಾಯಕ್ಕೆ ಕಳೆದ ಬಾರಿ ಅನ್ಯಾಯ ಆಗಿತ್ತು, ಈ ಬಾರಿ ಅನ್ಯಾಯ ಮಾಡಬೇಡಿ, ಇನ್ನೊಂದು ಮತ್ತೊಂದು ಅಂತೆಲ್ಲ ಈಗಾಗಲೇ ಯತೀಂದ್ರ ಅವರಿಗೆ ಕುರುಬ ಸಮುದಾಯದಿಂದ ಕೊಟ್ಟೆ ಆಗಿದೆ. ಅದು ಕುರುಬ ಸಮುದಾಯದ ಕೋಟ ಅಲ್ಲ, ಅದು ಸಿದ್ದರಾಮಯ್ಯನವ್ರ ಕೋಟ. ಸೊ ಇನ್ನು ಬೈರತಿ ಸುರೇಶ್ ಅವ್ರಿಗೂ ಕೂಡ ಅವಕಾಶ ಕೊಡಲಾಗಿದೆ. ಅದು ಅಗೇನ್ ನಿಮಗೆ ಸಿದ್ದರಾಮಯ್ಯನವ್ರ ಕೋಟನೇ. ಇನ್ನೊಂದು ಸ್ಥಾನ ಕೂಡ ಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಇನ್ನೊಂದು ಸ್ಥಾನ ಕೊಡಬಹುದೇನೋ ಹೈಕಮಾಂಡ್ ನಾಯಕರು ಕುರುಬ ಸಮುದಾಯಕ್ಕೆ ಅಂತ ಅಂದಾಜಿಟ್ಕೊಂಡಿದ್ದಾರೆ. ರಾಘವೇಂದ್ರ ಹಿಟ್ನಾಳು, ಬಾವರಾಜ ಶಿವಣ್ಣನವರ ನಡುವೆ ಒಂಚೂರು ಫೈಟ್ ಇದೆ, ನಂಗೆ ಅಂತ. ಈಗ ಯಾರಿಗೆ ಅವಕಾಶ ಸಿಗುತ್ತೆ ನೋಡಬೇಕಾಗತ್ತೆ. ದೆಹಲಿಗೆ ತೆರಳಿರುವಂಥ ರಾಘವೇಂದ್ರ ಹಿಟ್ನಾಳ್ ಹೈಕಮಾಂಡ್ ನಾಯಕರ ಭೇಟಿಗೆ ತೀವ್ರ ಪ್ರಯತ್ನ ಪಡ್ತಾ ಇದ್ದಾರೆ. ಅವರು ಸಿದ್ದರಾಮಯ್ಯನವ್ರ ಕಡೆಯಿಂದಲೂ ಕೂಡ ಪ್ರಯತ್ನ ಪಡ್ತಾ ಇದ್ರು. ನೇರವಾಗಿ ಹೈಕಮಾಂಡ್ ನಾಯಕರ ಭೇಟಿಗೂ ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ. ನಾನು ಹಿರಿಯ, ನಂಗೆ ಸಚಿವ ಸ್ಥಾನ ಕೊಡ್ತಾರೆ ಅನ್ನೋದು ನನ್ನ ನಂಬಿಕೆ, ವಿಶ್ವಾಸದಲ್ಲಿ ನಾನು ಇದ್ದೀನಿ ಅಂತ ಬ್ಯಾಡಗಿ ಶಾಸಕ ರಾಘವೇಂದ್ರ ಹಿಟ್ನಾಳ್ ಅವ್ರು ಹೇಳಿದ್ದಾರೆ. ಇಲ್ಲ, ನಾನು ಹಿರಿಯ ಇದ್ದೀನಿ, ನಂಗೆ ಅವಕಾಶ ಕೊಡ್ತಾರೆ ಅನ್ನುವಂಥ ವಿಶ್ವಾಸ ನಂಗಿದೆ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಇದು ಸಮುದಾಯವಾರು ಡಿಮ್ಯಾಂಡ್ ಇಟ್ಕೊಂಡು ಕಾಯ್ತಾ ಇರೋದು. ನಮ್ಮ ಸಮುದಾಯಕ್ಕೆ 3 ಕೊಡೋದು ಬೇಡವಾ? ನಮ್ಮ ಸಮುದಾಯಕ್ಕೆ 2 ಸಿಗಲ್ವಾ? ನಮ್ಮ ಸಮುದಾಯವನ್ನು ಕಡೆಗಣಿಸ್ತಾರಾ? ಈ ಥರ ಸಮುದಾಯವಾರು ಇದೀಗ ಕುರುಬ ಸಮುದಾಯದವರು ಕಾಯ್ಕೊಂಡು ಕೂತಿದ್ದಾರೆ. ಆಲ್ರೆಡಿ 2 ಕೊಟ್ಬಿಟ್ಟಿದ್ದಾರೆ. ಬಟ್ ಇನ್ನೂ ಒಂದು ಕೊಡಬಹುದೇನೋ ಅವಕಾಶ ಅಂತ ನಿರೀಕ್ಷೆ ಇಟ್ಕೊಂಡು ಕಾಯ್ತಾ ಇದ್ದಾರೆ. ಏನಾಗುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ. ಇದೊಂದು ದೊಡ್ಡ ತಲೆಬಿಸಿ, ತಲೆನೋವಿನ ಪರಿಸ್ಥಿತಿ ಆಗಿರೋದು ಕಾಂಗ್ರೆಸ್ನ ನಾಯಕರುಗಳಿಗೆ. ಸಿ ಎಂನ ಬದಲಾವಣೆ ಮಾಡೋದೇ ಇಷ್ಟು ತಲೆ ಕೆಡಿಸ್ಕೊಂಡಿರಲಿಲ್ಲ ಅಂತ ಕಾಣಿಸುತ್ತೆ ಕಾಂಗ್ರೆಸ್ನ ನಾಯಕರುಗಳು. ಇಬ್ಬರನ್ನು ಕೂರಿಸಿದ್ರು, ಅದೇನು ಅಂತ ಮಾತಾಡಿದ್ರು. ಸಿದ್ದರಾಮಯ್ಯನವರು ಬಹಳ ಈಸಿಯಾಗಿ ಬಿಟ್ಕೊಟ್ಬಿಟ್ರು. ಈಸಿಯಾಗಿ ಡಿ ಕೆ ಶಿವಕುಮಾರ್ ಅವರು ಸಿ ಎಮ್ ಆದರು. ಆದರೆ ಸಂಪುಟ ವಿಸ್ತರಣೆ ಅಷ್ಟು ಈಸಿ ಮಾತಲ್ಲ. ಒಬ್ಬರು ಒಪ್ಕೊಂಡಿದ್ದು ಇನ್ನೊಬ್ಬರು ಒಪ್ಕೊಳ್ಳಲ್ಲ. ಕಾದು ಕೆಲವರು ರೋಸ್ ಹೋಗಿದ್ದಾರೆ. ಮುಂದಿನ ವರ್ಷ, ಮುಂದಿನ ಸಲ, ಇನ್ನೊಮ್ಮೆ, ಮತ್ತೊಮ್ಮೆ, ಆಗ ನೋಡೋಣ, ಆಮೇಲೆ ನೋಡೋಣ. ಇದು ಕೇಳಿ ಕೆಲವರು 5-6 ಬಾರಿ ಶಾಸಕರಾದರೂ ಅವಕಾಶ ಸಿಕ್ಕಿಲ್ಲ. ಇನ್ನು ಕೆಲವರು ನಾವು ಹೊಸದಾಗ ಶಾಸಕರಾಗಿರೋದು ಇದೇ ಮೊದಲ ಬಾರಿ, ಬಟ್ ಅವಕಾಶ ಕೊಡಿ, ನೀವು ಯಾವಾಗ ಬೆಳೆಸೋದು ನಮ್ಮನ್ನು ಅಂತ ಕೇಳ್ತಾ ಇದ್ದಾರೆ. ಹಾಗಾಗಿ ಟೋಟಲ್ ಆಗಿ ಇದೊಂದು ವಿಚಾರ, ಈ ಸಂಪುಟ ವಿಸ್ತರಣೆ ಅನ್ನುವಂಥ ವಿಚಾರ ಒಂದು ಕಾಂಗ್ರೆಸ್ಗೆ ತೀವ್ರ ಥರದ ತಲೆನೋವನ್ನು ತರಿಸಿಬಿಟ್ಟಿದೆ. 20 ಸಚಿವರ ಆಯ್ಕೆ ಮಾಡಬೇಕು ಇವಾಗ. 20 ಮಾಡೋ ಡೌಟು. ಒಂದು 3-4 ಜನ ಉಳಿಸ್ಕೊಂತಾರೆ ಅಂತ ಕಾಣಿಸುತ್ತೆ ಸ್ಥಾನವನ್ನು. ಬಿಕಾಸು ತುಂಬ ಬಸ್ಟ್ ಔಟ್ ಆಗಿಬಿಡ್ತು, ಸಿಕ್ಕಾಪಟ್ಟೆ